ಸಮರ್ಥ ರಾಮದಾಸ ಮಹಾರಾಜರು ಬಹಳ ದೊಡ್ಡ ಜ್ಞಾನಿಗಳು. ವಿಮಲ ಬ್ರಹ್ಮಾತ್ ಪದ ಯಾಕೆ ಕೊಟ್ಟರು? ಬರೇ ಬ್ರಹ್ಮ ಅಂದ್ರೆ ಬರ್ತಿದ್ದಿಲ್ಲೇನು? ಯಾಕತ್ತು ಕೇಳಿದರೆ ದೇಹಕ್ಕೂ ಬ್ರಹ್ಮತ್ತು ಕರೆದವ್ರದಾರ ಕೆಲವೊಬ್ಬರು, ಮನಸ್ಸಿಗೂ ಬ್ರಹ್ಮತ್ತು ಅಂದವ್ರದಾರ ಕೆಲವೊಬ್ಬರು, ಬುದ್ಧಿಗೂ ಬ್ರಹ್ಮ ಅಂದಿರತಕ್ಕಂಥವ್ರದಾರ. ಬುದ್ಧಿಯನ್ನು ತಿಳ್ಕೊಂಡ್ರೆ, ಮನಸ್ಸನ್ನು ತಿಳ್ಕೊಂಡ್ರೆ, ದೇಹವನ್ನು ತಿಳ್ಕೊಂಡ್ರೆ ನೀನು ಮುಕ್ತ ನದಿ ಎತ್ತು ಹೇಳವರು ಅದಾರ. ಅವೆಲ್ಲವುಗಳನ್ನು ತೆಗೆದು ಹಾಕಬೇಕು ಅಂತ ಹೇಳಿ, ಖಂಡನ ಮಾಡಬೇಕಂತ ಹೇಳಿ ಶಬ್ದ ಏನಿಟ್ರು ಅಂತ ಕೇಳಿದರೆ ವಿಮಲ ಬ್ರಹ್ಮ ಅಂದರು. ಅರ್ಥ ಆತ್ನ ಹೇಳುದು ನಿಮಗೆ? ವಿಮಲ ಬ್ರಹ್ಮ, ಅಲ್ಲಿ ಏನೇನೂ ಇಲ್ಲ, ಇದ್ದದ್ದು ಒಂದು ಶುದ್ಧ ಚೈತನ್ಯ. ನೀವೆಲ್ಲ ಯಾರು? ನೀವು ಎಲ್ಲರೂ ಶುದ್ಧ ಚೈತನ್ಯನ. ಶುದ್ಧ ಚೈತನ್ಯನ ಶುದ್ಧ ಚೈತನ್ಯದಂಗ ಇರುವುದು ಬರಲಾರದಕ್ಕಾಗಿ ಬೇರೆ ಬೇರೆ ಆಗಿಬಿಟ್ಟಿವಿ. ಹುಟ್ಟಿದಾಗ ನಿಮಗೆ ಹೆಸರೇನಿಟ್ಟಾರ ಗೊತ್ತೈತೇನು? ಕೈಯಾಗಿ ಹಿಡಿದು ಹೆಸರಿಟ್ಟಾರಿಲ್ಲ. ಜೋಜೋಯನ್ನ ಏನತ್ತಾರ್ರಿ? ಜ್ಯೋತಿಯ ಕಂದನಿ. ಎದ್ರ ಕಂದದಿ? ಜ್ಯೋತಿಯ ಕಂದದಿ. ಈಗೂ ಜ್ಯೋತಿ ಕಂದನದಿ, ಆದ್ರೆ ನಾಯಾಂಗ ಜ್ಯೋತಿ ಅಕ್ಕಿನಿ ಅನ್ನೋದು ಈಗ ಬಂದೈತಿ ನನಗೆ. ಯಾಕೆ ಬತ್ತಿದು? ಯಾಕೆ ಬತ್ತು ಅಂತ ಕೇಳಿದ್ರೆ, ಹುಟ್ಟಿದ ತಕ್ಷಣ ನೀನು ಜ್ಯೋತಿನ ಸತ್ಯ, ಈಗಲೂ ಜ್ಯೋತಿನ ಸತ್ಯ, ಮುಂದೆಯೂ ಜ್ಯೋತಿನೇ ಸತ್ಯ. ಕಾಲ್ಪನಿಕವಾಗಿ ನಿನಗೆ ಹೋದಂಗಕ್ಕೈತಲ್ಲ, ನಾ ಸತ್ನೀಯತೆ ಅನಿಸ್ತೈತ್ಲೆ, ಅವಾಗೂ ನೀ ಜ್ಯೋತಿನೇ. ನೀನು ಸಾಯುವವನು ಅಲ್ಲ, ನೀನು ಹುಟ್ಟುವವನು ಅಲ್ಲ, ನಿನಗೆ ಜನನ ಮರಣವೂ ಇಲ್ಲ. ನೀ ಹೆಂಗದಿ ಅಂತ ಕೇಳಿದರೆ ಪರಬ್ರಹ್ಮ ಸ್ವರೂಪನೇ ನೀನದಿಯ. ಪರಬ್ರಹ್ಮ ಸ್ವರೂಪನೇ ನೀನದಿಯ. ನಾನು ಹುಟ್ಟಿದೆ, ನಾನು ಬೆಳೆದೆ, ನಾನು ದೊಡ್ಡವನಾದೆ, ಈ ಷಡ್ಭಾವ ವಿಕಾರಗಳಿಂದ ಕೂಡಿಕೊಂಡಿದೆಯ. ಅಸ್ಥಿತೆ ಜಾಯತೆ ವರ್ಧತೆ ವಿಪರ್ಣಪತೆ ಅಪಕ್ಷೀಯತೆ ವಿನಶ್ಯತಿ. ಈ ಷಡ್ಭಾವ ವಿಕಾರಗಳಿಂದ ಕೂಡಿಕೊಂಡು ನೀ ಹೆಂಗಾಗಿದೀ ಅಂತ ಕೇಳಿದ್ರೆ, ಯಾವುದು ಮಿಥ್ಯಾತ ಶಾಸ್ತ್ರ ಹೇಳ್ಕೋತ ಬಂದತಿ ಅದುವೇ ನೀ ಅನ್ನುವಂಗ ಆಗಿದೆ. ಆಗಲೇ ಹೇಳಿದ್ರಲ್ಲ ಸಾಹೇಬ್ರಂತ, ಏನು ಹೇಳಿದರು? ಪುರುಷನೇ ಹೆಣ್ಣು ಮಕ್ಕಳ ಜೊತೆ ವ್ಯವಹಾರ ಆಗೋಣದ್ರಿಂದ ಏನಂದ ಅಂತ ಕೇಳಿದ್ರೆ, ಹಾವು ಬಂದಾಗ ಏನಂದ ಅಂದ್ರೆ ಹೆಣ್ಮಕ್ಳಂತೇನೆ ಮಾತಾಡಿ ಅಂದವ. ಯಾಕ? ಸಂಘ. ಮತ್ತು ನಾವು ಜ್ಯೋತಿನೇ ಇದ್ದರೂ ಸಹಿತ, ಅದನ್ನು ಮರೆತು ಪರಬ್ರಹ್ಮ ಸ್ವರೂಪನೇ ನಾನಿದ್ದರೂ ಸಹಿತ, ಇದನ್ನು ಮರೆತು ನಾನು ಹುಟ್ಟಿದೆ, ನಾನು ಬೆಳೆದೆ, ನಾನು ದೊಡ್ಡವನಾದೆ, ನಾನು ಸಂಸಾರಿ, ನಾನು ಶ್ರೀಮಂತ, ನಾನು ಹಾಗೆ ಹೀಗೆ ಎನ್ನತಕ್ಕಂಥದ್ರೊಳಗೆ ಸಿಕ್ಕಿ ಹಾಕಿಕೊಳ್ತಾ ಇದೆಯಲ್ಲ, ಇದು ಏನು ಅಂತ ಕೇಳಿದರೆ ಅಜ್ಞಾನ, ಅವಿದ್ಯೆ. ತಾತ್ಪರ್ಯ ಏನು ಅಂತ ಕೇಳಿದರೆ, ಇದನ್ನ ಹೇಳಿದ್ ನಿಮ್ಗೆ ಗೊತ್ತಾಗಲಿಲ್ಲ. ನಾಟಕ ಮಾಡ್ಲಿಕ್ಕೆ ಹತ್ತಿದಾನ ಒಬ್ಬವ, ನಾಟಕ ಮಾಡ್ಲಿಕ್ಕೆ ಹತ್ತಿದಾನ. ಕತ್ತಿ ಪಾತ್ರ ಬರಲಿ ಅಂದ್ರೆ ಅವರು ಕತ್ತಿ ಪಾತ್ರ ಬತ್ರಿ. ಅವನ ಹೆಸರು ಏನು ಅಂದ್ರೆ ರಾಮ ಇದ್ದವ ಕತ್ತಿ ವೇಷ ಹಾಕೊಂಡು ಬಂದ. ಅವ ಹೋದ. ಇನ್ನು ಮುಂದೆ ಏನು ಬರಲಿ ಅಂದ್ರೆ ಆಕಳು ಬರಲಿ ಅಂದರು. ಆಕಳು ವೇಷ ಹಾಕೊಂಡು ಬಂದ.
ಆ ನಂತರ ಕುದುರೆ ಬರಲಿ ಅಂದರು, ಆ ನಂತರ ಹುಲಿ ಬರಲಿ ಅಂದರು, ಆ ನಂತರ ಸಿಂಹ ಬರಲಿ ಅಂದರು. ಇವು ಏನಾಯಿತು ಅಂದ್ರೆ ಕತ್ತಿ ಅಂದಾಗ, ಕುದುರೆ ಅಂದಾಗ, ಹುಲಿ ಅಂದಾಗ, ಸಿಂಹ ಅಂದಾಗ, ನಾ ಸಿಂಹನೇ, ನಾ ಕತ್ತಿನೇ ಅಂದಂಗ ನಾವು ಹೆಂಗಾಗಿವು? ನಾವು ಕತ್ತಿ ಆಗಿದ್ದು ಮತ್ತೇನು? ನಾವು ಯಾರದೇವ? ರಾಮ, ಹೌದಿಲ್ಲ? ಇರೋದು ರಾಮ, ಮ್ಯಾಗ ಹಾಕೊಂಡಿದ್ದು ಏನೈತಲ್ಲ ಅದು ಹರಾಮ. ಶಬ್ದ ಗೊತ್ತಾಗೈತಿ? ಹಂಗ ನೀನು ಇರುವವನು ರಾಮ, ಯಾವುದು ಮಿಥ್ಯ ಆಗೈತಲ್ಲ ಮಿಥ್ಯವಾಗಿದ್ದೇ ಸತ್ಯತ್ತು ತಿಳಿದದಿ. ಈಗ ಮಠಕ್ಕೆ ಬಂದಿರಿ, ಸಪ್ತಾಹ ನಡೆದೈತಿ. 7 ದಿನ ಆತಲ್ರಿ ನಡೆದು? 5 ದಿನ ಸಪ್ತಾಹ ನಡೆದೈತಿ ಅಂದ್ರೆ ಎಷ್ಟು ಆನಂದ ಐತಿ ಇಲ್ಲಿ, ಎಷ್ಟು ಆನಂದ. ಸಂಗೀತಗಾರರು, ದಿನನಿತ್ಯ ಪರಿಕ್ರಮ, ಗ್ರಂಥ ವಾಚನ, ಧ್ಯಾನ, ಭಜನೆ, ದಿನನಿತ್ಯ ಎಷ್ಟು ಆರಾಮ ಐತಿ ಇಲ್ಲಿ. ಇಲ್ಲಿ ಇಟ್ಟು ಬಂದಿರಲಿ ಎಲ್ಲರೂ ಹಿಂಗೆ ಇರ್ರಿ ಅಂದ್ರೆ ಇರ್ತೀರಿ? ನೀವು ಇರ್ತೀರಿ? ನಿಮ್ಮನ್ನು ಬಿಡ್ರಿ ನೀವು ಇರ್ತೀರಿ? ಯಾವಾಗ ಮುಗಿಸ್ಯಾರೋ ಯಾವಾಗ ಮನೆಗೆ ಹೋದೆವು ಅಂದ್ರೆ ಅರ್ಥಾರ್ಥ ಏನು? ಸತ್ಯದಲ್ಲಿ ಇರಲಿಕ್ಕೆ ಯಾರಿಗೂ ಮನಸ್ಸಿಲ್ಲ, ಮಿಥ್ಯದಲ್ಲಿ ಇರಲಿಕ್ಕೆ ಎಲ್ಲರಿಗೂ ಪ್ರೀತಿ ಐತಿ. ಅಂದ್ರೆ ಹಚ್ಕೊಂಡಿದ್ದು ಅದನ್ನು. ಉದಾಹರಣೆ ಹೇಳಿದೆ, ಹಚ್ಕೊಂಡಿದ್ದು ಹೆಚ್ಚು ಅದನ್ನು. ಇದನ್ನು ಹಚ್ಕೊಂಡಿದ್ದು ಹೆಂಗೆ ಅಂದ್ರೆ ಇದನ್ನು ನಾಟಕ ಮಾಡ್ಕೊಂಡಂಗೆ ಮಾಡೀವಿ, ಅದನ್ನು ಸತ್ಯத்தை ತಿಳ್ಕೊಂಡಿವಿ. ಸತ್ಯ ಇದ್ದದ್ದು ಯಾವುದು ಅಂತ ಕೇಳಿದರೆ, ಯಾವುದು ನೀ ನಾಟಕ ಮಾಡ್ಕೊಂಡಿದ್ದಿಲ್ಲ ಅದೇ ಸತ್ಯ ಐತಿ, ಅದೇ ಸತ್ಯ ಐತಿ. ಹಾಗಾಗಿ ಯಾವುದು ಸತ್ಯವಾಗಿರತಕ್ಕಂಥದ್ದು ಐತೋ ಅದರಲ್ಲಿ ಏನೇನು ಇಲ್ಲ, ಏನೇನೂ ಇಲ್ಲ, ಯಾವ ದೋಷವೂ ಇಲ್ಲ. ದೋಷ ಕೂಡಿತ್ತು ಅಂದ್ರೆ ಅದಕ್ಕೆ ವಿಮಲ ಬ್ರಹ್ಮ ಅಂತ ಅಲ್ಲಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದರು, ಶುದ್ಧ ಅನ್ನೋದಕ್ಕೆ ಅರ್ಥ ಏನಂತ ಕೊಟ್ಟರು ಅಂತ ಕೇಳಿದರೆ, ದೋಷ ಅಸ್ಪರ್ಶಿ ಶುದ್ಧ ಕಹೆ ಹಾಯೆ. ವಿಮಲ ಅನ್ನೋ ಶಬ್ದ ಶುದ್ಧ ಅಂದ್ರೆ ಏನು ಅಂತ ಕೇಳಿದ್ರೆ, ದೋಷ ಅಸ್ಪರ್ಶಿ ಶುದ್ಧ ಕಹೆ ಹಾಯೆ, ಶುದ್ಧದ ಲಕ್ಷಣ ಇದೆ. ಹಂಗಂದಾಗ ನೀನು ಶುದ್ಧನೇ ಆಗಿರತಕ್ಕಂಥವ, ನೀನು ವಿಮಲ ಬ್ರಹ್ಮಸ್ಥಿತಿಯೇ ನೀನಾಗಿರತಕ್ಕಂಥವ. ಮಿಥ್ಯವಾಗಿದ್ದರೊಡನೆ ವ್ಯವಹಾರವನ್ನು ಮಾಡಿ ನೀ ಹೆಂಗಾಗಿದೀಯ ಅಂತ ಕೇಳಿದ್ರೆ ಮಿಥ್ಯೇನೆ. ನಾನು ಹುಟ್ಟುತ್ತೇನೆ, ನಾನು ಬೆಳಿತೇನೆ, ನಾವೊಂದಿನ ಸತ್ತು ಹೊಕ್ಕಿನಿ, ಇದರೊಳಗೆ ಗಂಟು ಹಾಕ್ಕೊಂಡಿದ್ದೀವಿ. ಹೌದಿಲ್ಲ? ಏನು ರೀ ಎಲ್ಲ ಆಟ ನಿತ್ರಿ, ಕಣ್ಣು ಸರಿಯಾಗಿ ಕಾಣುವಲು, ತಲೆ ಅಳಿಗಾಡಕ್ಕೈತು, ಕೈ ಸರಿಯಾಗಿ ವರ್ಕ್ ಮಾಡುವಲು, ಬಾಯನ ಹಲ್ಲು ಬಿದ್ದು ಆದವು, ಕಾಲುಗಳು ಸರಿಯಾಗಿ ವರ್ಕ್ ಮಾಡಲು, ಮುಗಿತ್ರಿ ಇನ್ನು ನೆನಪು ಹಾಗೆ ಒಳಗೆ ತ್ರಾಸ ಆಕೈತಿಲ್ಲ? ತ್ರಾಸ ಆಕೈತಂದ್ರೆ ನೀನ ಇದರೊಳಗೆ ಅಂಟ್ಕೊಂಡಿದೆ ಅಂತ ಅರ್ಥ. ಹೇಳೋದು ಅರ್ಥ ಆಕೈತಿಲ್ಲ? ಇದರೊಳಗೆ ಅಂಟ್ಕೊಂಡಿ ಅಂತ ಅರ್ಥ. ನಾನು ಸಾಯುವವನು ಅಲ್ಲ, ನಾನು ಹುಟ್ಟುವವನು ಅಲ್ಲ, ವಿಮಲ ಬ್ರಹ್ಮ ಸ್ವರೂಪನೇ ನಾನು ಎನ್ನತಕ್ಕಂಥ ಸ್ಥಿತಿಯೊಳಗೆ ನಿನಗೆ ನಿಲ್ಲುವುದು ಬರ್ತಿತ್ತು ಅಂದ್ರೆ, ನಿನ್ನ ಶರೀರದ ಆಗು ಹೋಗುಗಳಾಗಲಿ, ಜನನ ಮರಣಗಳಾಗಲಿ, ಸ್ಪಂದನೆಗಳು ಏನೇನು ನಡೀತಾವಲ್ಲ, ಇವಾವವು ನಿನಗೆ ಸಂಬಂಧವೇ ಇಲ್ಲ. ನೀನು ಜೋಜೋಯನ್ನ ಜ್ಯೋತಿಯ ಕಂದನೆ, ನೀನು ಚಿದಾನಂದ ರೂಪ ಶಿವೋಹಂ. ಹಾಗಂದಾಗ ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಎನ್ನತಕ್ಕಂಥದ್ದರೊಳಗೆ ಅಲ್ಲಿ ಏನರೇ ಐತೇನು ಅಂದ್ರೆ ಏನೇನೂ ಇಲ್ಲ. ಧ್ಯಾನ ಮಾಡಿ ಧ್ಯಾನಕ್ಕೆ ಕೂತಿ ಅಂದ್ರೆ, ನಿನ್ನ ಧ್ಯಾನಕ್ಕೆ ಕೂತಿ ಅಂದ್ರೆ ವೃತ್ತಿ ಐತಿ, ಲಕ್ಷತೇನೆ ಹೇಳೋದು, ವೃತ್ತಿ ಐತಿ, ಶರೀರದ ಕಡೆ, ಮನಸ್ಸಿನ ಕಡೆ, ವ್ಯವಹಾರದ ಕಡೆ ಏನೇನೂ ಇಲ್ಲ.
ವೃತ್ತಿ ತಟಸ್ಥ ಆಯಿತು, ಧ್ಯಾನಕ್ಕೆ ಕೂತಾಗ ವೃತ್ತಿ ತಟಸ್ಥ ಆಯಿತು ಅಂದ್ರೆ ಗೋಣ್ ಹಿಂಗೆ ತಟ್ಟನ ಬಿದ್ದು ಬಿಡ್ತೈತಿ, ಅದು ನಿಧಿವಾದಿ ಅರ್ಥ. ಎಚ್ಚರ ಆಗಬೇಕು. ಉತ್ತಿಷ್ಠಿತ ಜಾಗ್ರತ ಪ್ರಾಪ್ಯ ವರ ನಿಬೋಧತ ಅಂತ ಹೇಳಿತು ಉಪನಿಷತ್ತು. ಬಿದ್ದಿನತ್ತ ತಿಳ್ಕೋಬೇಡ, ಎಚ್ಚರ ಆಗು, ಎಚ್ಚರ ಆಗು. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋ ತಿಷ್ಟ ಪರಂತಪ. ಅರ್ಜುನ, ನಿನ್ನಲ್ಲಿ ಏನು ಹೇಳಿತನ ಅನ್ನೋದು ಮನೆ ಮಾಡೈತಲ್ಲ, ಇದನ್ನು ಕಾಲಿನಲ್ಲಿ ಹಾಕಿ ಮೆಟ್ಟಿ ಎದ್ದು ನಿಲ್ಲು. ನೀನು ಏನು ಸಾಧಿಸಬೇಕಾಗೈತಲ್ಲ ಅದರ ಕಡೆ ಲಕ್ಷಿಡು. ಕೃಷ್ಣ ಹೇಳಿದ. ಹಂಗಂದಾಗ ಕೃಷ್ಣ ಪರಮಾತ್ಮ ಹಿಂಗೆ ಹೇಳಿದಾನಂದಾಗ ನಾವು ಇಲ್ಲೇ ಎದಕ್ಕೆ ಬಂದೀವಿ ಅಂತ ಕೇಳಿದ್ರೆ, ಮಕ್ಕಳ ಆಡ್ಲಿಕ್ಕೆ ಬಂದೀವನ, ಮತ್ತೊಂದು ಮನಿ ಹೊಲ ತಗೊಳಕ್ಕೆ ಬಂದೀವೇನ? ತಗೋಬೇಕಾದಷ್ಟು ತಕರಾರಿಲ್ಲ. ಅದು ನಂದತ್ತು ಗಂಟು ಹಾಕೋಬೇಡ. ನಂದತ್ತು ಗಂಟು ಹಾಕೊಂಡೆ ಅಂದ್ರೆ ನೀನು ಓಡಾಡ್ಸತಿ ಅಳಿಸ್ತತಿ ಅದು. ಯಾಕೆ ಅಲ್ಲಿ ಹೆಚ್ಚು ಕಡಿಮೆ ಹಾಕಿರ್ತೈತಿ, ಅದ ಒಂದೇ ರೀತಿ ಇರುವುದಿಲ್ಲ. ಅದ ಹೋದ ವರ್ಷ ಆದಂಗೆ ಮಳೆಗಾಲ ಈ ವರ್ಷ ಐತೇನ? ಹಿಂದಕ್ಕಿದ್ದಂಗೆ ಈಗ ಐತೇನ? ಹಿಂದಕ್ಕಿದ್ದಂಗೆ ಶರೀರ ಈಗ ಐತೇನ? ಸ್ಪಂದನೆಗಳು ಬೇರೆ ಬೇರೆ ಬರುವೆ. ಅದಕ್ಕೆ ಗಂಟು ಹಾಕೋಬೇಡ. ಗಂಟು ಹಾಕೊಂಡೆ ಅಂದ್ರೆ ನಿನ್ನ ಅಳಿಸ್ತೈತಿ, ಓಡಾಡಿಸ್ತೈತಿ, ಅದು ತ್ರಾಸು ಕೊಡ್ತೈತಿ. ಹಾಗಂದಾಗ ನೀನು ಇರೋದು ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ, ದೋಷ ಅಸ್ಪರ್ಶೆ ಶುದ್ಧ. ಶುದ್ಧನಾಗಿರತಕ್ಕಂಥವ ನೀನು ಅಶುದ್ಧದರೊಡನೆ ವ್ಯವಹಾರವನ್ನು ಮಾಡಿ ನೀ ಹೆಂಗೆ ಹಾಕಿದಿ ಅಂತ ಕೇಳಿದ್ರೆ, ನಾನು ಹುಟ್ಟವ, ನಾನು ಸಾಯುವವ, ನನಗೆ ಷಡ್ಭಾವ ವಿಕಾರಗಳದಾವ, ನನಗೆ ಶರೀರಕ್ಕೆ ಹಂಗಾಯ್ತು ಹಿಂಗಾಯ್ತು, ಇದರೊಳಗೆ ತೊಡಿಸ್ಕೊಂಡ್ಬಿಡ್ತೀವಿ. ಹಾಗಂದಾಗ ನಾನು ಇಲ್ಲಿ ಬಂದದ್ದು ಎದಕ್ಕೆ ಅಂತ ಕೇಳಿದರೆ, ಮಕ್ಕಳ ಹಿಡಿಲಕ್ಕೆ ಅಷ್ಟ ಬಂದಿಲ್ಲ, ಆಸ್ತಿತ್ವಗಳಕ್ಕೆ ಅಷ್ಟ ಬಂದಿಲ್ಲ. ಹೌದಿಲ್ಲ? ನಿಮ್ಮ ಮಕ್ಕಳ ಹಡದಿರ್ಬೋದು, ಭಾಳ ಆದ್ರೆ 3 ಬೇಡ 4. ಹಿಂದೆ ಕಡಿತಿದ್ರು 8 12, ಈಗ ಹಡಿದಿಲ್ಲ. ಹಡಿದ್ರೆ ಕೇಸ್ ಆಕತಿ. ಹೌದಿಲ್ಲ? ಹಾಗಂದಾಗ ನಿನಗೆ ಭಾಳ ಆದ್ರೆ 8 ಇರ್ಬೋದು, ಭಾಳ ಆದ್ರೆ 12 ಇರ್ಬೋದು. ಹಂದಿಗೆ ಎಟ್ಟಿರ್ತಾವ ಹಂದಿಗೆ? ನಿನ್ನ ಮನೆಯೊಳಗೈತಿ ಸೋಫಾ ಸೆಟ್ಟ, ನಿನ್ನ ಮನೆಯೊಳಗೈತಿ ಡಂಡ್ಲಾಪ್ ಗಾದಿ, ಚಲೋ ಪ್ಯಾನ್ ಐತಿ, ಹೇಳ್ಕೊಳ್ಳುವಂಥ ಮನಿ ಐತಿ, ಎಲ್ಲ ವ್ಯವಸ್ಥೆ ಐತಿ, ಹೆಂಡತಿ ಮಕ್ಕಳು, ಟ್ರೆಜರಿ, ಬಂಗಾರ, ವೈಡೂರ್ಯ, ಏನು ಬೇಕು ಎಲ್ಲ ಐತಿ. ನಿನಗೆ ತಣ್ಣಗೆ ನಿದ್ದೆ ಯಾವಾಗ ಬರ್ತೈತಿ ಅಂದ್ರೆ ಅವು ಏನೇನದಾವಲ್ಲ ಆತುರ್ನ ಮರೆತಾಗ ನಿದ್ದೆ ಬರ್ತೈತಿ. ನೋಡಿ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ಇದು ನನ್ನ ಟ್ರೆಜರಿ, ಇದು ನನ್ನ ಬಂಗಾರ, ಇದು ಬೆಳ್ಳಿ, ಹಿಂಗೆ ಅನ್ಕೋತ ಅಂಕಿ ಮಗ್ಗಿ ಬಾಯ್ಪಾಟ್ ಮಾಡಿದಂಗೆ ಮಾಡ್ಕೋತ ಕೂತಿ ಅಂದ್ರೆ ಬರ್ತೈತೆ ನಿದ್ದೆ? ಬರುವುದಿಲ್ಲ. ಅದನ್ನು ಮರೆತಾಗ ನಿದ್ದೆ ಬರ್ತೈತಿ ಅಂದ್ರೆ ನಿನಗೆ ಏನು ನಿದ್ದೆ ಹತ್ತಿ ಐತಿಲ್ಲ, ನಿನಗೆ ಎಷ್ಟು ಸುಖ ಆಗೈತಿಲ್ಲ, ನಿನ್ನ 10 ಪಟ್ಟು ಸುಖ ಯಾರಿಗೆ ಆಗೈತಿ ಅಂದ್ರೆ ತೆಪ್ಪೆ ಮೇಲಿನ ಹಂದಿಗೆ ಸುಖ ಆಗೈತಿ. ಹೌದಿಲ್ಲ? 20-25 ಮಕ್ಕಳನ್ನ ಕರ್ಕೊಂಡು ತೆಪ್ಪಿ ಒಳಗೆ ಏನು ಪ್ಯಾನ್ ಇಲ್ಲ, ಟ್ರೇಜರಿ ಇಲ್ಲ, ಸೋಫಾ ಸೆಟ್ ಇಲ್ಲ, ಮ್ಯಾಗ ಪ್ಯಾನ್ ಇಲ್ಲ, ಡಂಡ್ಲಾಪ್ ಗಾದಿಲ್ಲ, ಹಿಂಗೆ ನಿದ್ದೆ ಮಾಡ್ತಿರ್ತತಿ. ಗೊರ್ರ ತಣ್ಣಗೆ ನಿದ್ದೆ ಮಾಡ್ತತಿ. ಅದರಟ್ಟು ಸುಖ ಆಯ್ತು ನಿನಗೆಲ್ಲರೇ? ಸುಮ್ಮ ಇಲ್ಲದ್ದೆಲ್ಲ ತಲೆ ಹಾಕೊಂಡು ನನಗೆ ಶುಗರ್ ಆಯಿತು, ನನಗೆ BP ಆಯಿತು ಅಂತ ಗುಳಿಗೆ ಹೊಂದಿಗಳಿಂದ್ರೆ ಗುಳಿಗೆ ತೊಗೊಂಡವನಿಂದರೆ ದನಗಳು ತೊಗೊಂಡವ ಶುಗರ್ ಆಗೈತೆ ತಗೊಂಡಿಲ್ಲ. ಯಾಕೆ? ಇರಲಾರ್ದು ನಿನಗೆ ಸಂಬಂಧಪಟ್ಟದ್ದು ಅಲ್ಲದಾಗಿರತಕ್ಕಂಥದ್ದನ್ನು ತಲೆಯೊಳಗೆ ಹಾಕ್ಕೊಂಡು ಏನೇನೋ ಆಗಿಬಿಟ್ಟಿದೀನಿ. ನೀ ಯಾರದಿ ಅಂತ ಕೇಳಿದ್ರೆ ಶುದ್ಧ ವಿಮಲ ಬ್ರಹ್ಮವೇ ನೀನದಿ. ಅದನ್ನು ಬಿಟ್ಟುಗಾಟ ಏನರೇ ಮಾಡ್ಕೊಂಡು ಮಾಡಬಾರ್ದು ಬಿಟ್ಟು ಮಾಡಲಾರ್ದ ಮಾಡಿ. ಹೌದಿಲ್ಲ? ಅವ್ವ ಮಗ ಅದಾನತ್ತ ನೋಡಿದಳು, ಮನೆಯೊಳಗೆ ಇದ್ದಿದ್ದಿಲ್ಲ. ಮುಂದಿನ ಓಣಿಗೆ ಹೋದಳು. 4-5 ಹುಡುಗರು ಕೂಡ ಕೂಡಿ ಜಗಳಾಡ್ಲಿಕ್ಕೆ ಹತ್ತಿದ್ರು, ಬಡದಾಡ್ಲಿಕ್ಕೆ ಹತ್ತಿದ್ರು. ಅವು ಹಾದಳು. ಅವನ ರಟ್ಟಿ ಹಿಡಿದು ದರ ಎಳ್ಕೊಂಡು ಮನೆಗೆ ತೊಗೊಂಡು ತಂದು ಮನ್ಯಾಗ ಕೂಡಿ ಹಾಕಿದ್ರು.
ಬಡಿಗೆ ತೊಗೊಂಡೆತ್ತಳು, ಅಳ್ಳ ಹತ್ತಿದ್ದ ಬಿಕ್ಕಿ ಬಿಕ್ಕಿ. ಯಾಕೋ ಮನೆ ಬಿಟ್ಟು ಅಲ್ಯಾಕೆ ಹೋಗಿದಿ? ನನಗೆ ಬೇದವ ಅಂದ. ನಿನ್ನ ಮನೆಯಾಗಿದ್ರ ಅವ ಯಾಕೆ ಬೈತಾನ? ನಿನ್ನ ಮನೆಯಾಗಿದ್ರ ಅವ ಯಾಕೆ ಬೈತಾನ? ನಿನ್ನ ಮನೆ ಬಿಟ್ಟುಕೊಟ್ಟು ಹೊರಗೆ ಹೋಗಿದಿ, ಜಗಳ ಹತ್ತೈತಿ. ಆ ಹುಡುಗನ ಕತೆ ಹೇಳೋದಿಲ್ಲ, ಈ ಹುಡುಗನ ಕತೆ ಹಂಗಾಯ್ತಿದು. ನಿನ್ನೊಳಗ ನೀ ಆಗಿದ್ದಿ ಅಂದ್ರೆ ಯಾವ ಗದ್ದಲು ಇಲ್ಲ. ನಿನ್ನ ಮನ್ಯಾಗ ನೀ ಇದ್ದಿ ಅಂದ್ರೆ, ತಣ್ಣಗಿದ್ದಿ ಅಂದ್ರೆ ಯಾವ ಗದ್ದಲು ಇಲ್ಲ. ನಿನ್ನ ಮನ್ಯಾಗ ನಿನಗೆ ಇರ್ಲಾಕ ಬರುವುದಿಲ್ಲ. ಹೌದಿಲ್ಲ? ಮನುಕ್ ತಿನ್ನು, ಕಾರಿಕ್ ತಿನ್ನು, ಬದಾಮ್ ತಿನ್ನು, ಕುಸ್ತಿ ಪೈಲ್ವಾನ್ ಆಗು, ಚಂದಂಗೆ ಆಗು ಅಂದ್ರೆ ಹಂಗಿಲ್ಲ. ನಾ ಕುಡಿಲಕ್ಕ ಹೋಗವ, ನಾ ಚುನಮುರಿ ತಿನ್ನವ, ನಾ ತೇಲಾಡು ಬಜಿನ ತಿನ್ನವ, ನಾ ಹಂಗೆ ಮಾಡವ. ಹೊರಗೆ ಹೋದಿ ಅಂದ್ರೆ ನಿನ್ನ ಕೆಡಿಸ್ತೈತಿ. ಅದ ಹೊರಗೆ ಹೋಗಬೇಡ, ನಿನ್ನೊಳಗೆ ನೀನಾಗಿರು, ನಿನ್ನ ಮನೆಯೊಳಗೆ ನೀನಾಗಿರು. ಯಾವ ಮನೆಯೊಳಗೆ? ಈ ಮನೆಯೊಳಗೆ ತಣ್ಣಗೆ ಆರಾಮ ಇರುವುದು ಕಲಿ. ನೀ ಯಾರು ಅಂತ ಕೇಳಿದ್ರೆ ನೀನೇ ವಿಮಲ ಬ್ರಹ್ಮ ಸ್ವರೂಪ ಸ್ಥಿತಿ. ನೀನು ಶಾಸ್ತ್ರ ಹೇಳ್ತತಿ ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪವೇ ಅಂತ ಹೇಳ್ತೈತಿ. ಅಂದಾಗ ಯಾವ ಎಷ್ಟೆಷ್ಟು ವೈವಿಧ್ಯಮಯವಾಗಿರತಕ್ಕಂಥ ವಸ್ತುಗಳೆಲ್ಲವನ್ನು ನೋಡ್ತಾ ಇದ್ದೀವಿ ಅಲ್ಲ, ಎಲ್ಲ ವಸ್ತುಗಳೆನ್ನತಕ್ಕಂಥವುಗಳು ಏನದಾವ ಅಂತ ಕೇಳಿದರೆ ಅವು ಸತ್ಯದಂತೆ ತೋರ್ತಾವ, ರಂಜನೆಯಾಗಿ ತೋರ್ತಾವ. ಆದ್ರೆ ಅವಕ್ಕೊಂದು ಕಾಲ ಮಿತಿ ಪರಿಮಿತಿ ಐತೆ. ಅವಕ್ಕೆ ಮೈಕ ಕಾಯಂ ಇರ್ತೈತೇನು? ಮೊಬೈಲ ಕಾಯಂ ಇರ್ತೈತೇನು? ಈ ಬಟ್ಟೆ ಕಾಯಂ ಇರ್ತೈತೇನಿದ? ಇದಕ್ಕೊಂದು ಕಾಲ ಪರಿಮಿತಿ ಐತಿ. ಇದಕ್ಕೆ ಇವು ಕಾಲ ಪರಿಮಿತಿ ಒಳಗಾಗಿರತಕ್ಕಂಥವುಗಳದಾವ. ಇದರಲ್ಲಿ ಇರುವ ಭಗವಂತನ ಅಸ್ತಿತ್ವ ಏನೈತಲ್ಲ, ಅದಕ್ಕೆ ಯಾವ ಕಾಲ ಪರಿಮಿತಿ ಎನ್ನತಕ್ಕಂಥದ್ದಿಲ್ಲ. ಇದರಲ್ಲಿ ಹಂಗೈತ್ರಿ ಅಂತೀರಿ ನೀವು. ಏನಂತೀರಿ ನೀವು? ಮೈಕ ಇರುತ್ತದೆ, ಮೊಬೈಲ ಇರುತ್ತದೆ, ಬಟ್ಟೆ ಇರುತ್ತದೆ, ಬಾಟ್ಲಿ ಇರುತ್ತದೆ ಅಂತಿರಲ್ಲ. ಬಾಟ್ಲಿ ಕಾಯಂ ಇರುವುದಿಲ್ಲ, ಬಟ್ಟೆ ಕಾಯಂ ಇರುವುದಿಲ್ಲ, ಮೊಬೈಲ್ ಕಾಯಂ ಇರುವುದಿಲ್ಲ, ಮೈಕ್ ಕಾಯಂ ಇರುವುದಿಲ್ಲ, ಬಾಟ್ಲಿ ಕಾಯಂ ಇರುವುದಿಲ್ಲ. ಬಿದ್ದೊಕ್ಕೈತೆ. ಇರುತ್ತದೆ ಐತಲ್ಲ, ಅದು ಕಾಯಂ ಇರುತ್ತದೆ. ಶಬ್ದ ಗೊತ್ತಾಗತ್ತೇನು ಹೇಳೋದು? ಬೋರ್ಡ್ ಮ್ಯಾಗ ಬರೆದಿದೆ, ಮೊಬೈಲ್ ಇರುತ್ತದೆ, ಮೈಕ್ ಇರುತ್ತದೆ, ಬಾಟ್ಲಿ ಇರುತ್ತದೆ, ಬಟ್ಟೆ ಇರುತ್ತದೆ ಅಂತ ಬರ್ಕೊತೋಗಿದಿಲ್ಲ. ಮೊಬೈಲ, ಮೈಕ, ಬಾಟ್ಲಿ, ಬಟ್ಟೆ ಏನದಾವಲ್ಲ ಅವು ಕಾಲ ಪರಿಮಿತಿ ಅದಾವ. ಒಮ್ಮೆ ಬಿದ್ದು ಹೊಕ್ಕಾವ. ಇರುತ್ತದೆ ಅನ್ನೋದು ಏನೈತಲ್ಲ ಅದು ಎಂದೂ ಬೀಳುವುದಿಲ್ಲ, ಅದು ಕಾಯಂ ಇದ್ದದ್ದು. ಸತ್ಯವಾಗಿರುವುದು ಇರುತ್ತದೆ ಅನ್ನೋದು, ಸತ್ಯವಾಗಿರುವ ಇರುವು ಮಿಥ್ಯದಲ್ಲಿ ಕೂಡಿ ಈ ಪ್ರಪಂಚವೇ ಸತ್ಯವೆಂದು ನಮಗೆ ತೋರುತ್ತದೆ. ಸತ್ಯವಾಗಿರುವ ನೀನು ಮಿಥ್ಯದಲ್ಲಿ ಕೂಡಲಿಕ್ಕೆ ಹೋಗಬೇಡ. ನೀನು ಸತ್ಯನೇ ಇದೆಯಾ, ನೀನು ಬ್ರಹ್ಮಸ್ವರೂಪನೇ ಇದೆಯಾ. ಹಾಗಂದಾಗ ಸತ್ಯದರಲ್ಲಿ ನಿಲ್ಲುವ ಸ್ಥಿತಿ ನಿನಗೆ ಬತ್ತು ಅಂದ್ರೆ ನೀ ಹೆಂಗಕ್ಕಿ ಅಂದ್ರೆ ತಣ್ಣಗಕ್ಕಿ. ಹೌದಿಲ್ಲ? ಕೆಸರು ತಗೊಂಡು ಬಂದು ಎತ್ತ ಮಾಡ್ಯಾರ, ಗುಳ್ಳವನು ಮಾಡ್ಯಾರ, ಮತ್ತು ಏನೇನೋ ಮುಚ್ಚಳ ಮಾಡ್ಯಾರ, ಗಡಿಗೆ ಮಾಡ್ಯಾರ, ಕೊಡ ಮಾಡ್ಯಾರ, ಹರವಿ ಮಾಡ್ಯಾರ. ಹೌದಿಲ್ಲ? ಶಾಸ್ತ್ರ ಹೇಳ್ತತಿ ಕೈಯಾಗ ಹಿಡ್ದಾನ ಮುಚ್ಚಳ, ಕೈಯಾಗ ಹಿಡ್ದಾನ ಹರವಿ, ಕೈಯಾಗ ಹಿಡ್ದಾನ ಎತ್ತ, ಗುಳ್ಳವ ಕೈಯಾಗ ಹಿಡ್ದಾನ ಅಂತಾನದನ. ಏನು ಹಿಡ್ದಾನ ಕೈಯಾಗವ? ಗುಳ್ಳವನ್ ಹಿಡ್ದಾನೋ, ಎತ್ತ ಹಿಡ್ದಾನೋ, ಏನು ಹಿಡ್ದಾನ ಕೈಯಾಗ? ಕೈಯಾಗ ಹಿಡ್ದಾನ ಮಣ್ಣ, ಬಾಯಿಲೆ ಅಂತಾನ, ಗುಳ್ಳವ, ಎತ್ತ, ಹರಿವೆ, ಮುಚ್ಚಳ ಅಂತಾನ. ಹೌದಿಲ್ಲ? ಹಂಗಂದಾಗ ಎತ್ತ ನೋಡಿದಡತ್ತ ಇದ್ದದ್ದು ಒಂದೇ ಒಂದು ಬ್ರಹ್ಮವಾಗಿರತಕ್ಕಂಥದ್ದು. ಏನು ನೋಡ್ತಿದ್ದೆ ನೋಡು, ಇರವು ಎನ್ನತಕ್ಕಂಥದ್ದು ಏನೈತಲ್ಲ, ಇರುತ್ತದೆ ಏನೈತಲ್ಲ, ಅದು ಎಲ್ಲದರಲ್ಲಿ ಹಾಸುಹೊಕ್ಕಾಗಿ ತುಂಬೈತೆಂದಾಗ ಅದು ನಾನು ಬೇರೆ ಅಲ್ಲ. ಯಾವ ಮಹಾವಾಕ್ಯಗಳು ಹೇಳಿದಾವಲ್ಲ, ತತ್ವಮಸಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ ಇತ್ಯಾದಿ ಮಹಾವಾಕ್ಯಗಳೆನ್ನತಕ್ಕಂಥವುಗಳು ಹೇಳಿದಾವಲ್ಲ, ಹಾಗಾಗಿ ಅದು ಎಲ್ಲವೂ ಏನು ಅಂತ ಕೇಳಿದ್ರೆ ಬ್ರಹ್ಮ ಸ್ವರೂಪ ಸ್ಥಿತಿಯೇ. ಅದನ್ನು ಬಿಟ್ಟು ಇನ್ನೊಂದು ಏನೂ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ.
ಇನ್ನೊಂದು ಏನೂ ಇಲ್ಲ, ಇದ್ದದ್ದು ಒಂದು ಬ್ರಹ್ಮ. ಜಗವೆಂದೊಡಂ ತಾನೆ, ಜಗದೀಶನಂ ತಾನೆ, ಜಗದಾತ್ಮರೆಲ್ಲರನ್ನು ತಾನೆಂದು ಬಗೆವಾತ್ಮನು ಉತ್ತಮನ ನೋಡ ಅಂದ. ಯಾರು ಹೊತ್ತು ಕೇಳಿದರೆ, ಯಾರು ಎಲ್ಲದರಲ್ಲಿ ಹಾಸುಹೊಕ್ಕಾಗಿರುವ ಭಗವಂತನ ಅಸ್ತಿತ್ವವನ್ನು ಕಾಣ್ತಾರಲ್ಲ ಅವ್ರಿಗೇನಂದ್ರು? ಉತ್ತಮರು ಅಂದರು, ಜ್ಞಾನಿಗಳಂದರು, ಸದ್ಗುರು ಸಮರ್ಥರಂದರು, ಯೋಗಿಗಳಂದರು, ಶಿವಯೋಗಿಗಳಂದರು. ಹಾಗಂದಾಗ ನಾವು ಮಿಥ್ಯದಲ್ಲಿ ಕೂಡುವುದನ್ನು ಇವತ್ತಿಗೆ ಸ್ಟಾಪ್ ಮಾಡೋಣ, ಸತ್ಯದಲ್ಲಿ ಒಂದಿಷ್ಟಿಷ್ಟ ಹೆಜ್ಜೆ ಇಡೋಣ. ಈ ಮುಂದಿನ ವರ್ಷ ಮತ್ತೆ ಸಪ್ತಾಹ ಬರುಗುಡ್ದನ ಹೆಂಗಾಗಬೇಕು ಅಂತ ಕೇಳಿದ್ರೆ, ಏನು ನೋಡ್ತಿ ಕಣ್ಣಿನಿಂದ ಮಿಥ್ಯವಾಗಿದ್ದು ಕಾಣೋದು ಬಂದಾಗಬೇಕು, ಸತ್ಯ ಆದದ್ದೇ ಕಾಣಬೇಕು. ಅಂಥ ಸ್ಥಿತಿಯನ್ನು ಸದ್ಗುರು ಸಮರ್ಥರೆಲ್ಲರೂ ನಿಮ್ಮೆಲ್ಲರಿಗೆ ತಂದು ಕೊಡಲಿ ಎನ್ನತಕ್ಕಂಥ ವಿಚಾರವನ್ನು ಹೇಳ್ತಾ ನನ್ನೆರಡು ತೊದಲು ನುಡಿಗಳನ್ನು ಇಲ್ಲಿ ಸೇರಿರುವ ಎಲ್ಲರ ಹೃದಯದಲ್ಲಿ ಬೆಳಗುವ ಪರಮಾತ್ಮನ ಪಾದಗಳಿಗೆ ನನ್ನ ನುಡಿಗಳನ್ನು ಪುಷ್ಪಗಳೆಂದು ಸಮರ್ಪಣೆಗೊಳಿಸುತ್ತೇನೆ. ಹರ ಓಂ ತತ್ಸತ್ ಪರಬ್ರಹ್ಮಣೆ ನಮೋ ನಮಃ.